ಯಾವುದು ಸರ್ ಇದು ಬ್ರ್ಯಾಂಡು? ಇದು ವೇಣು ಮೋಟರ್ಸ್ ಬ್ರ್ಯಾಂಡ್ ಅಂತ. ಇದರಲ್ಲಿ ಕಲರ್ಸ್ ಎಷ್ಟಿದೆ ಸರ್? ಇದರಲ್ಲಿ ಗ್ರೀನ್ ಸಿಗುತ್ತೆ, ಬ್ಲೂ ಸಿಗುತ್ತೆ, ರೆಡ್ ಸಿಗುತ್ತೆ, ಸಿಲ್ವರ್ ಸಿಗುತ್ತೆ. ಎಷ್ಟು ಮಾಡಲಿದೆ ಸರ್ ನಿಮ್ಮಲ್ಲಿ? ಇದರಲ್ಲಿ 2 ಮಾಡಲ್ ಅವೈಲಬಲ್ ಇರುತ್ತೆ. ಒಂದು ವೆನ್ಯೂ, ಒಂದು ಥಂಡರ್. ಥಂಡರ್ ಏನು ಬರುತ್ತೆ ಸರ್ ಫೀಚರು? ಥಂಡರಲ್ಲಿ ಕೀಲೆಸ್ ಎಂಟ್ರಿ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಸೆಕ್ಯೂರಿಟಿ ಅಲಾರಾಮ್ ಸಿಸ್ಟಮ್ ಇದೆ, ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಆಮೇಲೆ ನಿಮಗೆ ಹಿಂದ್ಗಡೆ ಮುಂದ್ಗಡೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡು ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇರುತ್ತೆ, ಫ್ರಂಟಲ್ಲಿ ಮ್ಯಾಗ್ವಿಲ್ ಇರುತ್ತೆ, ಹಿಂದ್ಗಡೆ ಹಬ್ ಮೋಟ್ರ್ ಡ್ರಮ್ ಬ್ರೇಕ್ ಇರುತ್ತೆ. ಬ್ಯಾಟ್ರಿ ಯಾವ್ದು ಸರ್? ದೊಡ್ಡದು ಬ್ಯಾಟ್ರಿನಾ ನಿಮ್ಮದು? ಬ್ಯಾಟ್ರಿ ದೊಡ್ಡದು ಲಿಥಿಯಂ ಬ್ಯಾಟ್ರಿ ಬರೋದು? ಇಲ್ಲ, ನಮ್ಮ ಹತ್ರ ಗ್ರಾಫನ್ ಟೆಕ್ನಾಲಜಿ ಈ ಥರ ಬ್ಯಾಟ್ರಿ ಬರುತ್ತೆ. ಇದು ಗ್ರಾಫನ್ ಟೆಕ್ನಾಲಜಿ ಬ್ಯಾಟ್ರಿ. ಇದು ಈ ಥರ ಬ್ಯಾಟ್ರಿ ನಾವು ಯೂಸೇಜ್ ಮಾಡ್ತೀವಿ. ಎಷ್ಟು ಕಿಲೋಮೀಟರ್ ಬರ್ತದೆ ಸರ್ ಪೂರ್ತಿ ಚಾರ್ಜಿಂಗ್? ಸರ್ ಕಂಪ್ಲೀಟ್ ಚಾರ್ಜಿಂಗ್ ಆದರೆ ನಮ್ಮ ಗಾಡಿ ಹೈವೇ ಮೈಲೇಜು 90 ಕಿಲೋಮೀಟರ್ಸ್ ಇರುತ್ತೆ. ಸಿಟಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು 70 to 80ವರೆಗೂ ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ಎಷ್ಟು ಫಸ್ಟ್ ಮೋಡಲ್ಲಿ? ಫಸ್ಟ್ ಮೋಡು, ಸೆಕೆಂಡ್ ಮೋಡಲ್ಲಿ ಯೂಸ್ ಮಾಡ್ಬೋದು ಸಿಟಿ ಒಳಗಡೆ. ಹೈವೇ ಅಲ್ಲಿ ಥರ್ಡ್ ಮೋಡ್ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಕೋಲಾರ ಬೆಟ್ಟ ಆಗ್ತದೆ ಸರ್ ನಿಮ್ಮ ಗಾಡಿ? ಹೌದು, ನಾವು ಆಲ್ರೆಡಿ ವಿಡಿಯೋ ಹಾಕಿದ್ದೀರಿ ಕೋಲಾರ ಬೆಟ್ಟದ್ದು. ಆರಾಮಾಗಿ ಸಿಂಗಲ್ ಪರ್ಸನ್ ಕೋಲಾರ ಬೆಟ್ಟ ಆರಾಮಾಗಿ ಹತ್ಬೋದು, ಏನೂ ತೊಂದರೆ ಬರೋಲ್ಲ, ಆರಾಮಾಗಿ ಹತ್ಸ್ಬೋದು. ವೆನ್ಯೂಲ್ಲಿ ಏನಿದೆ ಸರ್ ಫೀಚರು? ವೆನ್ಯೂಅಲ್ಲಿನೂ ಸೇಮ್ ಇರುತ್ತೆ, ಅದು ಮೈಲೇಜ್ ಸ್ವಲ್ಪ ಕಡಿಮೆ. ಮೈಲೇಜ್ ಬಂದುಬಿಟ್ಟು ನಿಮಗೆ ವೆನ್ಯೂಅಲ್ಲಿ 70 ಕಿಲೋಮೀಟರ್ ಮೈಲೇಜ್ ಇರುತ್ತೆ. ಸರ್ ನಿಮ್ಮ ಗಾಡಿ ರಿಜಿಸ್ಟ್ರೇಷನಾ ನಾನ್ ರಿಜಿಸ್ಟ್ರೇಷನ್ ಗಾಡಿ? ಇದು ನಾನ್ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನು ಮುಂದ್ಗಡೆ ಬರ್ಬೋದು, ನಮ್ಮದು ಒಂದು 2-3 ಮಂತ್ಸಲ್ಲಿ ರಿಜಿಸ್ಟ್ರೇಷನ್ ಗಾಡಿನೂ ಬರ್ಬೋದು. ಫೆಂಡರ್ದು ಶಾಕ್ ಅಬ್ಸರ್ವರ್ ಎಲ್ಲ ಹೆಂಗಿದೆ ಸರ್? ಸಸ್ಪೆನ್ಷನ್ ಎಲ್ಲ ಆವ್ರೇಜ್ ಇದೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಯೂಸೇಜ್ ಮಾಡ್ಬೋದು. ಕ್ವಾಲಿಟಿನೂ ಚೆನ್ನಾಗಿ ಮಾಡಿದ್ದಾರೆ. ಬರ್ತಾ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ವೇಣು ಸರ್ ಅವರು. ಮೊದಲಿಗಿಂತ ಇವಾಗವರೆಗೂ ತುಂಬಾ ಬಿಲ್ಡ್ ಕ್ವಾಲಿಟಿಯಲ್ಲಿ ಎಲ್ಲದರಲ್ಲಿ ತುಂಬಾ ಇನ್ಕ್ರೀಸಿಂಗ್ ಮಾಡಿದ್ದಾರೆ. ತುಂಬಾ ಬಿಲ್ಡ್ ಕ್ವಾಲಿಟಿ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಬೇಕಾದರೆ ನಾನು ತೋರಿಸ್ತೀನಿ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ, ಯಾವ ಥರ ಗಾಡಿಯನ್ನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸರ್ ಕಂಪ್ನಿ ಕಡೆಯಿಂದ 150 kg ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. 150ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಸರ್ವಿಸು ಏನೂ ಬರಲ್ಲ ಸರ್. ಮೋಸ್ಟ್ಲಿ ಏನಾದರೂ ಬಂದ್ರೂ ಸಣ್ಣ ಪುಟ್ಟ ನೆಟ್ ಬೋಲ್ಟ್ ಲೂಸ್ ಆಗ್ಬೋದು, ಶಾಕ್ ಅಬ್ಸರ್ವರ್, ಡಿಸ್ಕ್ ಬ್ರೇಕ್ ಪ್ಯಾಡ್ಸ್ ಹೋಗ್ಬೋದು, ಬ್ರೇಕ್ ಪ್ಯಾಡ್ಸ್ ಹೋಗ್ಬೋದು. ಅದು ಲೋಕಲ್ ಮೆಕ್ಯಾನಿಕ್ಕು ಆರಾಮಾಗಿ ಮಾಡ್ಕೊಬೋದು. ಏನಾದರೂ ಟೆಕ್ನಿಕಲ್ ಇಶ್ಯೂ ಏನಾದರೂ ಬಂದರೆ ನೀವು ಆರಾಮಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರನೇ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ಟೈಮ್ ತೊಗೊಂಡು ತರಿಸಿ ಕೊಡ್ತೀವಿ, ಏನೂ ತೊಂದರೆ ಇರಲ್ಲ. ಸರ್ವಿಸ್ ಚೆನ್ನಾಗಿದೆ. ನಮ್ಮ ಬ್ಯಾಟ್ರಿಗೆ ವಾರಂಟಿ ಬಂದುಬಿಟ್ಟು 1 year ಇರುತ್ತೆ. ಮೋಟ್ರ್ ವಾರಂಟಿ 1 year ಇರುತ್ತೆ. ಕಂಟ್ರೋಲರ್ ವಾರಂಟಿ 1 year ಇರುತ್ತೆ. ಚಾರ್ಜರ್ಗೆ ಮಾತ್ರ 6 month ವಾರಂಟಿ ಬರುತ್ತೆ. ಹೌದು, ಕಂಪ್ನಿ ಕಡೆಯಿಂದ 6 month ಕೊಟ್ಟಿದ್ದಾರೆ ಚಾರ್ಜರ್ಗೆ ವಾರಂಟಿ. ಮಿಕ್ಕಿದ್ದೆಲ್ಲ ಬ್ಯಾಟ್ರಿ, ಮೋಟ್ರ್, ಕಂಟ್ರೋಲರ್ಗೆ 1 ವರ್ಷ ಕೊಟ್ಟಿದ್ದಾರೆ. ಇವಾಗ ನಿಮ್ಮದು ರೇಟ್ 59,500 ಇದೆ ಅಲ್ಲ, ಆನ್ ರೋಡಾ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಹೆಂಗೆ ಅದು ಸರ್? ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋದಿಲ್ಲ, ಬರೀ ಇದು ಗಾಡಿ ಪ್ರೈಸ್ ಇರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಸಪ್ರೇಟ್ ಕಾಸ್ಟಿಂಗ್ ಬೀಳುತ್ತೆ. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಕಾಸ್ಟು 3,000 rupees ಎಕ್ಸ್ಟ್ರಾ ಫಿಟ್ಟಿಂಗ್ ಚಾರ್ಜಸ್ ಇರುತ್ತೆ. ಸಪ್ರೇಟ್ ಅದು ಪೇ ಮಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ತೊಗೊಳ್ಬೋದು. ಆನ್ ರೋಡ್ ನಿಮಗೆ 62,500 ಬೀಳುತ್ತೆ ಆನ್ ರೋಡ್. ಸರ್ ಗಾಡಿ ಮುಂದ್ಗಡೆ ಹೋಗಿ ಸ್ವಲ್ಪ ಫೀಚರ್ ತೋರಿಸಿ ನಮಗೆ. ಓಕೆ ಸರ್, ನಡೀರಿ ತೋರಿಸ್ತೀನಿ. ಸರ್ ಇದೆಲ್ಲ ಕಂಪ್ಲೀಟ್ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ನಿಮಗೆ ಇದು ಡಿಫ್ರೆಂಟ್ ಫೈಬರಿಂದ ಮಾಡಿರ್ತಾರೆ. ನಿಮಗೆ ಬಿಲ್ಡ್ ಕ್ವಾಲಿಟಿ ಏನೂ ಆಗಲ್ಲ. ನೋಡಿ, ಇದು ಆರಾಮಾಗಿ ಬಿಲ್ಡ್ ಕ್ವಾಲಿಟಿ ಈ ಥರ ಇರುತ್ತೆ ಗಾಡಿದು. ನಿಮಗೆ ಮುಂದ್ಗಡೆನೋ ಏನೋ ತೊಂದರೆ ಇರಲ್ಲ, ಆರಾಮಾಗಿ ಹತ್ಬೋದು. ಏನೂ ತೊಂದರೆ ಇರಲ್ಲ, ಆ ಥರ ಇರುತ್ತೆ ಬಿಲ್ಡ್ ಕ್ವಾಲಿಟಿ. ಏನು ಅಷ್ಟು ತೊಂದರೆ ಏನೂ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೇಣು ಸರು. ನಿಮಗೆ ಬೇರೆ ಗಾಡಿಯಲ್ಲಿ ಅಷ್ಟು ಮಾತ್ರ ಹತ್ತಿದ್ದಿದ್ರೆ
ಎಲ್ಲ ಹೊಡೆದೋಗ್ಬಿಡ್ತಾ ಇತ್ತು. ಏನು ತೊಂದರೆ ಇಲ್ಲ, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡ್ ಕ್ವಾಲಿಟಿ. ತೋರಿಸಿ ಸರ್ ಫೀಚರು. ನೋಡಿ ಸರ್, ಕೀ ಆನ್ ಮಾಡಿದ ತಕ್ಷಣ ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ ಗಾಡಿ, ಮುಂದ್ಗಡೆ ಹೋಗಲ್ಲ. ಪಾರ್ಕಿಂಗ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಪಾರ್ಕಿಂಗ್ ಬಟನ್ ಪ್ರೆಸ್ ಮಾಡಿದ್ರೇನು ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಗಾಡಿ ರೆಡಿ ಆಗಿದೆ. ಇವಾಗ ಬೇರೆ ಆಪ್ಷನ್ನು ಇರುತ್ತೆ. ಒಂದು ಟೈಮು ಆನ್ ಮಾಡಿದ ತಕ್ಷಣ ಪಾರ್ಕಿಂಗಲ್ಲಿ ಇರುತ್ತೆ. ಬ್ರೇಕ್ ಒಂದು ಟೈಮು ಹೊಡೆದು ಬಿಟ್ಟಿದ ತಕ್ಷಣ ಗಾಡಿ ರೈಡ್ ಮೋಡ್ಗೆ ಬರುತ್ತೆ. ಪಾರ್ಕಿಂಗ್ ಬಟನ್ ಪ್ರೆಸ್ ಮಾಡಿದ್ರೂ ಬರುತ್ತೆ. ಬ್ರೇಕ್ ಒಂದು ಸತಿ ಹಿಡ್ದು ಬಿಟ್ಟಿದ ತಕ್ಷಣ ನಿಮಗೆ ರೈಡ್ ಮೋಡಲ್ಲಿ ಗಾಡಿ ಬರುತ್ತೆ. ಇಲ್ಲಿ ಗೇರ್ಸ್ ಮೋಡ್ ತೋರಿಸುತ್ತೆ, ಸೆಕೆಂಡು ಫಸ್ಟು ಅಂತ. ಇಲ್ಲಿ ಕಂಟ್ರೋಲ್ ಇದೆ. ಇಲ್ಲಿ ಇದು ಫಸ್ಟ್ ಮೋಡು, ಫಸ್ಟ್ ತೋರಿಸ್ತಾ ಇದೆ. ಸೆಕೆಂಡ್ ಮೋಡಲ್ಲಿ ಸೆಕೆಂಡ್ ತೋರಿಸ್ತಾ ಇದೆ. ಥರ್ಡ್ ಮೋಡ್ ಆಗಿದ್ರೆ ಥರ್ಡ್ ಮೋಡ್ ತೋರಿಸ್ತಾ ಇದೆ. ಇದು 3 ಮೋಡ್ಸ್ ಆಗೋಯ್ತು. ತುಂಬ ಜನಕ್ಕೆ ಕಿಲೋಮೀಟ್ರ್ ಎಲ್ಲಿ ತೋರಿಸೋದು ಅಂತ ಡೌಟ್ಸ್ ಇರುತ್ತೆ. ತುಂಬ ಜನ ನಮಗೆ ಕಾಲ್ ಮಾಡಿನೂ ಕೇಳ್ತಾ ಇದ್ದಾರೆ, ಕಿಲೋಮೀಟರ್ಸ್ ಯಾವ ಥರ ತೋರಿಸೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಮೊದಲು ಇದು ನೋಡಿ, ಇಲ್ಲಿ ಗಾಡಿ ಆಫಲ್ಲಿ ಇರುತ್ತೆ. ಆನ್ ಮಾಡಿದ ತಕ್ಷಣ ಮೀಟ್ರ್ ಆನ್ ಆಗಿದ ತಕ್ಷಣ ಇಲ್ಲಿ 72 ವೋಲ್ಟ್ ಆಗಿದ ತಕ್ಷಣ ನಿಮಗೆ ಮೀಟ್ರು ಎಷ್ಟು ಓಡಿದೆ ಅಂತ ಇಲ್ಲಿ ತೋರಿಸುತ್ತೆ. ತಿರ್ಗಾ ಇದು ಆಟೋಮೆಟಿಕ್ ಹೋಗುತ್ತೆ, ಟ್ರಿಪ್ ಮೀಟರ್ ಬಂದುಬಿಡುತ್ತೆ. ನೋಡಿ, ಇನ್ನೊಂದು ಸತಿ ಆಫ್ ಮಾಡಿ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ 72 ವೋಲ್ಟ್ ಆಗಿದ ತಕ್ಷಣ ಇದು ಕಿಲೋಮೀಟ್ರ್ ತೋರಿಸುತ್ತೆ. ಕಿಲೋಮೀಟ್ರ್ ತೋರಿಸಿದ ತಕ್ಷಣ ತಿರ್ಗಾ ಮೀಟ್ರ್ ಚೇಂಜ್ ಆಗುತ್ತೆ. ಇದು ಟ್ರಿಪ್ ಮೀಟ್ರ್. ಇದು ಎಷ್ಟು ಹೋಗಿದೆ ತೋರಿಸುತ್ತೆ. ಆಮೇಲೆ ಕೀ ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ ಟ್ರಿಪ್ ಆಗುತ್ತೆ. ಈ ಥರ ಇರುತ್ತೆ. ಇದು ತುಂಬ ಜನ ಬ್ಯಾಟ್ರಿ ಖಾಲಿ ಇದೆಯಲ್ಲ ಅಂತಾರೆ. ಖಾಲಿ ಇಲ್ಲ, ಇದು ಫುಲ್ ಆಗಿದೆ ಬ್ಯಾಟ್ರಿ. ಇದು ಪಾಯಿಂಟ್ಸ್ ಇದೆಯಲ್ಲ, ಬ್ಯಾಟ್ರಿ ಲೋ ಆದರೆ ಪಾಯಿಂಟ್ಸು ಆಫ್ ಆಗುತ್ತೆ. ಆಫ್ ಆಗ್ತಾ ಬಂದು ಇದು ರೆಡ್ ಪಾಯಿಂಟ್ ಇರುತ್ತೆ, ಆವಾಗ ಖಾಲಿ ಆಗಿದೆ ಅಂತ ಲೆಕ್ಕ. ರಿವರ್ಸ್ ಗೇರ್ ತೋರಿಸಿ ಸರ್. ರಿವರ್ಸ್ ಗೇರ್ಗೆ ಪಾರ್ಕಿಂಗ್ ರಿಲೀಸ್ ಆಯಿತು. ಇದು ರಿವರ್ಸ್ ಆಪ್ಷನ್ ಇದೆಯಲ್ಲ, ರಿವರ್ಸ್ ಪುಷ್ ಬಟನ್. ಇದು ಪುಷ್ ಬಟನ್ ಹಿಡಿದಿದ ತಕ್ಷಣ ಇಲ್ಲಿ ಆರ್ ಅಂತ ಇಂಡಿಕೇಶನ್ ಮಾಡುತ್ತೆ. ಇದು ಆರ್ ಅಂತ ಇಂಡಿಕೇಶನ್ ಆದಮೇಲೆ ಇದನ್ನು ಬಿಡಬಾರ್ದು. ಇದು ಪುಷ್ ಮಾಡಿಕೊಂಡೇ ಎಕ್ಸ್ಲೀಟರ್ ಕೊಡಬೇಕು. ಎಕ್ಸ್ಲೀಟರ್ ಕೊಟ್ಟಿದ ತಕ್ಷಣ ರಿವರ್ಸ್ ಹೋಗುತ್ತೆ ಗಾಡಿ. ರಿವರ್ಸು. ಆಮೇಲೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಬೇಕಂದ್ರೆ ನಾವು ಒಂದು ಗ್ರಿಪ್ಪಲ್ಲಿ ಹೋಗ್ತಾ ಇರ್ತೀರಿ ಗಾಡಿ. ಇವಾಗ 25 ಸ್ಪೀಡ್ ಹೋಗ್ತಾ ಇದೆ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್, ಪುಷ್ ಬಟನ್ ಇದೆ. ಇದು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಕೇಶನ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಇಂಡಿಕೇಶನ್. ನೋಡಿ, ಈ ಇಂಡಿಕೇಶನ್ ಬಂದಿದ ತಕ್ಷಣ ನೀವು ಎಕ್ಸ್ಲೀಟರ್ ಬಿಟ್ಬಿಟ್ರೆ ಆಟೋಮೆಟಿಕ್ ಡ್ರೈವ್ ಆಗ್ತಾ ಇರುತ್ತೆ ಗಾಡಿ. ನೋಡಿ, ಆರಾಮಾಗಿ ಆಟೋಮೆಟಿಕ್ ಡ್ರೈವ್ ಆಗ್ತಾ ಇರುತ್ತೆ. ನೀವು ಬರೀ ಸ್ಟೇರಿಂಗ್ ಹಿಡ್ಕೊಂಡು ಆರಾಮಾಗಿ ಕುತ್ಕೊಂಡು ಇರಬೇಕು. ಚೆನ್ನಾಗಿದೆ ಅಲ್ಲ ಸರ್, 62,000 ಫೀಚರು. ಆಮೇಲೆ ಇದು ಕಟ್ ಆಫ್ ಆಗಬೇಕಂದ್ರೆ ನೀವು ಬ್ರೇಕ್ ಯೂಸ್ ಮಾಡಿದ್ರೂ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಎಕ್ಸಿಲೇಟರ್ ಯೂಸ್ ಮಾಡಿದ್ರೂ ಆರಾಮಾಗಿ ಆಟೋಮೆಟಿಕ್ ಕಟ್ ಆಫ್ ಆಗೋಗ್ಬಿಡುತ್ತೆ. ಏನೇ ಮೂವ್ಮೆಂಟ್ ಮಾಡಲಿ, ಕ್ರೂಸ್ ಕಂಟ್ರೋಲ್ ಬಟನ್ ಇನ್ನೊಂದು ಸತಿ ಪುಷ್ ಮಾಡಿದ್ರೂ ನಿಮಗೆ ಕ್ರೂಸ್ ಕಂಟ್ರೋಲ್ ಕಟ್ ಆಫ್ ಆಗುತ್ತೆ. ನೋಡಿ, ಬ್ರೇಕ್ ಹೊಡೆದಿದ ತಕ್ಷಣ ನಮ್ಮ ಕ್ರೂಸ್ ಕಂಟ್ರೋಲ್ ಕಟ್ ಆಫ್ ಆಯಿತು. ಬೇರೆ ಇದರಲ್ಲಿ 2 ಕೀ ಬರುತ್ತೆ, 2 ರಿಮೋಟ್ ಬರುತ್ತೆ. ರಿಮೋಟಲ್ಲಿ ಆಪ್ಷನ್ಸು ನೋಡಿ, ಇದು ಸೆಂಟ್ರಲ್ ಲಾಕಿಂಗ್. ಇದು ಲಾಕ್ ಮಾಡಿದ ತಕ್ಷಣ ಗಾಡಿನ 10 ಅಡಿನೂ ಯಾರೋ ಕದಲ್ಸೋಕ್ಕೆ ಆಗಲ್ಲ. ನೋಡಿ, ಲಾಕ್ ಆಯಿತು ಗಾಡಿ. ಲಾಕ್ ಮುಂದ್ಗಡೆ ಹೋಗಲ್ಲ ಗಾಡಿ, ಹಿಂದೆ ಮುಂದೆ ಹೋಗಲ್ಲ. ಇದು ಲಾಕಿಂಗ್ ಸಿಸ್ಟಮ್. ತಿರ್ಗಾ ನೀವು ಅನ್ಲಾಕ್ ಮಾಡಿದ್ರೇ ಇದು ಅನ್ಲಾಕ್ ಆಗೋದು. ಇದು ಅನ್ಲಾಕ್ ಆಯಿತು. ಇವಾಗ ಸ್ಟ್ಯಾಂಡರ್ಡ್ ಕೀಲೆಸ್ ಎಂಟ್ರಿಗೆ ಇದರಲ್ಲಿ ಈ ಥರ ಸ್ಟಾರ್ಟಿಂಗ್ ಬಟನ್ ಇದೆ. ಇದು ಅಟ್ ಎ ಟೈಮ್ 2 ಟೈಮ್ ಹೊಡಿಬೇಕು. 2 ಟೈಮ್ ಇದು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗುತ್ತೆ. ರೈಡ್ ಮೋಡ್ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ವಿತೌಟ್ ಕೀಲೆಸ್ ಎಂಟ್ರಿ. ಕೀಲೆಸ್ಸಿಂದ ಗಾಡಿನ ಯೂಸ್ ಮಾಡ್ಬೋದು. ತಿರ್ಗಾ ಆಫ್ ಮಾಡಬೇಕಂದ್ರೆ ಈ ಬಟನ್, ಸೆಂಟರ್ ಬಟನ್ ಪುಷ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜಿಂಗ್ಗೆ. ಆರಾಮಾಗಿ USB ಚಾರ್ಜ್ ಮಾಡ್ಕೊಳ್ಬೋದು ಮೊಬೈಲು. ಇಲ್ಲಿ ಬನ್ನಿ, ಇಲ್ಲಿ ಚಾರ್ಜಿಂಗ್ ಪೋರ್ಟು. ಗಾಡಿನ ಇಲ್ಲಿ ಚಾರ್ಜಿಂಗ್ ಆಗಬೇಕು. ಆಮೇಲೆ ಬೂಟ್ ಸ್ಪೇಸು ನೋಡಿ, ಇದು ಬೂಟ್ ಸ್ಪೇಸು. ಇದು ಏನೇ ಆಗಲಿ, ನಿಮಗೆ ಇಳಿ ಏನಾದರೂ ಕಚ್ಚಿದ್ರೆ, ಏನಾದರೂ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ ಆದರೆ ಇದು ಆಟೋಮೆಟಿಕ್ ಟ್ರಿಪ್ ಆಗೋದು.
ನೀವು ಎಲ್ಲಾದರೂ ಸಪೋಸ್ 3-4 ದಿವಸ ಎಲ್ಲಾದರೂ ಟ್ರಿಪ್ಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಇದು ಪವರ್ ಆಫ್ ಮಾಡಿಬಿಟ್ರೆ ಬ್ಯಾಟ್ರಿ ಏನು ಯೂಸೇಜ್ ಆಗಲ್ಲ. ಎಷ್ಟು ಚಾರ್ಜಿಂಗಲ್ಲಿ ಇರುತ್ತೆ ಅಷ್ಟೇ ಚಾರ್ಜಿಂಗ್ ಇರುತ್ತೆ. ಪವರ್ ಆಫ್ ಬಟನ್. ಮುಂದ್ಗಡೆ ಇದು DRLs ಇರುತ್ತೆ. ಇಲ್ಲಿ DRLಸು, ಇದು DRLಸು. ಹೆಡ್ಲೈಟು ಹೈ ಬೀಮ್, ಲೋ ಬೀಮ್. ಹಿಂದ್ಗಡೆದು ಹ್ಯಾಲೋಜನ್ ಲ್ಯಾಂಪ್ ಇರುತ್ತೆ. ಇದು ಫುಟ್ ರೆಸ್ಟು ಪುಷ್ ಬಟನ್ ಇರುತ್ತೆ. ಪುಷ್ ಮಾಡಿದ ತಕ್ಷಣ ಇದು ಪುಷ್ ಬಟನ್ ಪುಷ್ ಮಾಡಿದ ತಕ್ಷಣ ಹೊರಗಡೆ ಬರುತ್ತೆ. ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಪುಷ್ ಬಟನ್ ಫಿಕ್ಸ್ ಆಗುತ್ತೆ.